ಹಲಗೂರಿನ ಜೆ ಪಬ್ಲಿಕ್ ಶಾಲೆಯಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮಕ್ಕೆ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಚಾಲನೆ. ಮಳವಳ್ಳಿ ತಾಲೂಕಿನ ಹಲಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಜೆ ಪಬ್ಲಿಕ್ ಶಾಲಾವರಣದಲ್ಲಿ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಮಾತನಾಡಿ, ಶಾಲೆ ಬಿಟ್ಟ ನಂತರ ವಿದ್ಯಾರ್ಥಿನಿಯರು ನಡೆದುಕೊಂಡು ಹೋಗುವಾಗ ನಿಮ್ಮನ್ನು ಪುಂಡ ಪೋಖರಿಗಳು ಚುಡಾಯಿಸಿದರೆ ನೀವು ಧೈರ್ಯದಿಂದ ಎದುರಿಸಬೇಕು ಮತ್ತು ಪೊಲೀಸ್ಗೆ ದೂರು ನೀಡುತ್ತೇನೆ ಎನ್ನಬೇಕು. ಆಗ ಅವರು ಮತ್ತೆ ನಿಮ್ಮ ತಂಟೆಗೆ ಬರುವುದಿಲ್ಲ. ನೀವುಗಳು ಈಗಿನಿಂದಲೇ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಬೇಕು. ವಿದ್ಯಾರ್ಥಿಗಳು ಈ ವಯಸ್ಸಿನಲ್ಲಿ ದ್ವಿಚಕ್ರ ವಾಹನ ಓಡಿಸಬಾರದು. ಓಡಿಸಿ ನಮ್ಮ ಕೈಗೆ ಸಿಕ್ಕಿಬಿದ್ದರೆ ದಂಡ ವಿಧಿಸಬೇಕಾಗುತ್ತದೆ. ನಿಮ್ಮ ಪೋಷಕರನ್ನು ಶಿಕ್ಷೆಗೆ ಗುರಿಪಡಿಸಬೇಕಾಗುತ್ತದೆ ಎಂದು ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಅಪರಾಧ ಮಾಸಾಚರಣೆ ಕುರಿತು ಮಕ್ಕಳಿಗೆ ಜಾಗೃತಿ ಮೂಡಿಸಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಹಲಗೂರು. ಹುಡುಗರ ಜೊತೆ ಎಲ್ಲ ಹೋಗಿ ಅವ್ರ ಲೈಫ್ನ ಹಾಳು ಮಾಡ್ಕೊಳ್ತಿದ್ದಾರೆ. ನೀವು ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ನಿಮ್ಗೆ ಏನು PUC ಮತ್ತು ಏನು 10th ಇದೆಯಲ್ಲ, ಈ ಟೈಮಲ್ಲಿ ಆದಂಥದ್ದು ಲವ್ ಅಲ್ಲ, ಅದು ಅಟ್ರಾಕ್ಷನ್. ಯಾರಾದರೂ ಒಬ್ಬ ಫುಲ್ ಸ್ಮಾರ್ಟಾಗಿ ಒಳ್ಳೆ ಡ್ರೆಸ್ ಹಾಕಿ ಬಂದು ಯಾರು ಬೈಕ್ ವೀಲಿಂಗ್ ಮಾಡ್ತಿದ್ರೆ ಸಾಕು, ಓ ಎಷ್ಟು ಚೆನ್ನಾಗಿ ಇದು ಮಾಡ್ತಾನಲ್ಲ ಅಂತ ಅಟ್ರಾಕ್ಷನ್ ಆಗಿಬಿಡುತ್ತೆ ನಿಮಗೆ. ಅದು ಲವ್ ಅಲ್ಲ, ಅದು ನಿಮ್ಮ ಟ್ರ್ಯಾಕ್ ತಪ್ಪಲಿಕ್ಕೆ ಒಂದು ರೀಸನ್ ಅಷ್ಟೇ. ಸುಮಾರು ಕಾನ್ಸೆಪ್ಟ್ಗಳು ಬಂದೋಗ್ತಾ ಇತ್ತೀಚೆಗೆ ಎಲ್ಲ 10th, ಫಸ್ಟ್ PUC, ಸೆಕೆಂಡ್ PUC ಇವರೇ. ಡಿಗ್ರಿಗೆ ಹೋದವ್ರು ಯಾವುದೂ ಕಂಪ್ಲೇಂಟ್ ಬಂದಿಲ್ಲ. ಯಾಕಂದ್ರೆ ಅವ್ರಿಗೆ ಮೆಚುರಿಟಿ ಬರುತ್ತೆ. ಡಿಗ್ರಿಗೆ ಯಾವಾಗ ಎಂಟ್ರಿ ಆಗ್ತೀರಾ ಅವಾಗ ನಿಮಗೆ ಮೆಚುರಿಟಿ ಬರುತ್ತೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದ್ರ ಬಗ್ಗೆ ನೀವು ಡಿಸಿಷನ್ ತಗೊಳ್ತೀರ. ಬಟ್ ನೀವು ಸೆಕೆಂಡ್ PUC, 10th ಮತ್ತು ಫಸ್ಟ್ PUC ನಿಮ್ಗೆ ಅದಲ್ಲ. ನಿಮ್ಮದೇ ಆದಂಥ ಲೋಕದಲ್ಲಿ ಇರ್ತೀರ. ನೀವು ಯಾರೇ ಕೇಳಿದ್ರು ಕೇಳೋ ಮಾತಲ್ಲಿ ಇರಲ್ಲ. ಹಾಗಾಗಿ ತುಂಬ ಕ್ರೂಷಿಯಲ್ ಟೈಮ್ ಅದು. ನೀವು ಅದ್ರ ಬಗ್ಗೆ ಟ್ರ್ಯಾಕ್ ತಪ್ಪೋದು. ನಿಮ್ಮ ಸ್ಕೂಲ್ ಆನ್ಯುವಲ್ ಡೇಗೆ ಬಂದಾಗಲೂ ಹೇಳಿದೆ, ಒಂದು ಟೈಮು, ಇನ್ನೊಂದು ಟ್ರ್ಯಾಕ್. ಇವೆರಡು ತುಂಬ ಚೆನ್ನಾಗಿ ಇಟ್ಕೋಬೇಕು ನೀವು, ವಿಶೇಷವಾಗಿ ಹೆಣ್ಮಕ್ಳು. ಗೊತ್ತಾಯ್ತಾ? ಯಾರು ಕೂಡ ದಾರಿ ತಪ್ಪಬಾರ್ದು. ಇನ್ ಕೇಸ್ ಯಾರಾದರೂ ದಾರಿ ತಪ್ಪಿದ್ರೆ ನಮಗೆ ಅತಿಥಿಗಳಾಗ್ತೀರ. 18 ವರ್ಷ ಒಳಗ್ಬಿಟ್ಟು ಯಾವುದೇ ಲವ್ವಲ್ಲಿ ಬಿದ್ದು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಎಲ್ಲ ಕರ್ಕೊಬಂದು ಏನಾದರೂ ಲವ್ವಲ್ಲಿ ಬಿದ್ದು ಹುಡುಗಿಯರನ್ನ ಕರ್ಕೊಬಂದು ಕೇಳಿದ್ರು ಒಂದೇ ಒಂದು, ಇಲ್ಲ ಸರ್ ಆ ಹುಡುಗಂದು ಏನು ತಪ್ಪಿಲ್ಲ, ಎಲ್ಲ ನಂದೇ ಅಂತ. ಈ ಹುಡುಗಿದ್ದು ತಪ್ಪಿದ್ರು ಇವಳೇ ಹೇಳಿದ್ರು ಕೂಡ, ನಾನೇ ಹುಡುಗನ ಜೊತೆ ಹೋಗಿದ್ದೆ ಅಂತ ಹೇಳಿದ್ರು ಕೂಡ ಆ ಹುಡುಗನ ಜೈಲಿಗೆ ಕಳಿಸ್ತೀವಿ ನಾವು. ಯಾಕಂದರೆ ಇವರಿನ್ನೂ ಇವ್ರಿಗೆ 18 ವರ್ಷ ಒಳಪಟ್ಟಿದೆ ಅಂದರೆ ಅವ್ರಿಗೆ ಡಿಸಿಷನ್ ತಗೊಳ್ಳೋಕೆ ರೈಟ್ಸ್ ಇರಲ್ಲ. ಅದಕ್ಕೆಲ್ಲ ಗಾರ್ಡಿಯನ್ ಇರ್ತಾರೆ, ಅವ್ರ ಅಪ್ಪ ಅಮ್ಮ ಇರ್ತಾರೆ, ಅವ್ರ ಪರ್ಮಿಷನ್ ಬೇಕಾಗುತ್ತೆ. ಮತ್ತೆ ಅವ್ರ ಅಪ್ಪ ಅಮ್ಮ ಪರ್ಮಿಷನ್ ಕೊಡ್ತಾರೆ, ಯಾರು ಕೊಡಲ್ಲ. ಹಾಗಾಗಿ ನೀವೇನೇ ಮಾಡಿದ್ರು ಕಾನೂನಲ್ಲಿ ಮಾನ್ಯತೆ ಸಿಗಲ್ಲ. ನಾನಾಗೆ ಹೋಗ್ತೀನಿ, ಆ ಹುಡುಗ ಬೇಕು ನನಗೆ,